ಆಗ್ಬೇಕಂತೆ ಸರ್. ಹೇಳಿದ್ರು ಬಗ್ಗೆ ಏನಾದ್ರು ಹೇಳ್ದಂದ್ರೆ ಇರಲ್ಲ. ಸರ್ ನೀವು ಚೆನ್ನಾಗಿ ಜೋಕ್ ಮಾಡ್ತೀರಾ, ಒಂದು ಜೋಕ್ ಮಾಡ್ಬೋದಾ ಈಗ? ನಾನು ಜೋಕ್ ಮಾಡಕ್ ಬರಲ್ಲ ಅಂತಾನೆ ನಾನು ಪ್ರೇ ಮಾಡಿದ್ದೀನಿ. ಈ ಸನ್ಯಾಸಿಗೂ ಸಂಸಾರಿಗೂ ಏನ್ ವ್ಯತ್ಯಾಸ ಅಂತ ಹೇಳಿ ಒಂದು ಮಾತು. ಸನ್ಯಾಸಿ ಹುಲಿ ಚರ್ಮದಲ್ಲಿ ಕೂತಿರ್ತಾನೆ, ಸಂಸಾರಿ ಹುಲಿ ಮೇಲೆ ಕೂತಿರ್ತಾನೆ. ನಾನು ಅದಕ್ಕೆ ದುರ್ಗಾಮಾತೆ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ. ನನ್ನದೇ ದುರ್ಗಾಮಾತೆ ಇರುವಾಗ ಮತ್ತೆ ಸಿಗುತ್ತಲ್ಲ, ಅದಕ್ಕಿಂತ ಪುಣ್ಯ ಇನ್ನೇ ಬೇಕು. ಅಡಿಗೆ ಮನೇಲಿ ಇರ್ತೀನಿ, ಕಾಯೋ ಕೃತ್ಯ ಇಲ್ಲ, ಅಡಿಗೆ ಟೈಮ್ ಟು ಟೈಮ್ಗೆ ಇದಾಗುತ್ತೆ, ಎಲ್ಲ ಆಗುತ್ತೆ. ಇನ್ಯಾಕೆ ದುರ್ಗಾ ಮಹಾತ್ಮೆಯನ್ನ ಇನ್ನು ಹೆಚ್ಚು ವಿಸ್ತಾರ ಮಾಡೋದು ಬೇಡ ಅಂತ ಅನ್ಕೋತೀನಿ. ಹೋಗ್ಲಿ, ಹೆಣ್ಮಕ್ಳು ದುರ್ಗಾ ಹೋಲಿಸಿದ್ರಲ್ಲ ಅಷ್ಟೇ. ನವದುರ್ಗಿಗಳು ಆಡಿಸಿದಳ ಯಶೋದೆ ಕೃಷ್ಣನ, ಆಡಿಸಿದಳ ಯಶೋದೆ ಜಗದೋದ್ಧಾರನ. ಇದು ನಾವು ವರ್ಬಲ್ ಮೀನಿಂಗ್ ಆಗಿ ವಾಚಾರ್ಥವಾಗಿ ಏನ್ ಅರ್ಥ ಮಾಡ್ಕೋಬಹುದು. ಆಡಿಸಿದ ಯಶೋದೆ ಕೃಷ್ಣನ ಬಾಲ್ಯದಲ್ಲಿ ಆಡಿಸಿದ್ದು, ಆಮೇಲೆ ಜಗದೋದ್ಧಾರನ ಆಡ್ಸಿದ್ರು, ಅಷ್ಟೇ ನಮಗೆ ಅದರ ಮೀನಿಂಗ್ ಆಗುತ್ತೆ. ಆದ್ರೆ ಪಣಿಕರ್ ಅಂತ ಒಬ್ಬ ಅದ್ಭುತವಾದ ಡೈರೆಕ್ಟರ್ ಇಡೀ ಎರಡೇ ಲೈನಲ್ಲಿ 2 ಗಂಟೆ ಇಡೀ ಮಹಾಭಾರತ ಕಥೆಯನ್ನ ಹೇಳ್ತಾ ಹೋಗ್ತಾನೆ. ಕೃಷ್ಣ ಬಾಲ್ಯದಲ್ಲಿ ಯಶೋದೆ ತಾಯಿಯಾಗಿ ಕೃಷ್ಣನನ್ನ ಆಡುತ್ತಾಳೆ. ಆನಂತರ ಅದೇ ಯಶೋದೆ ದೇವಿಯಾಗಿ ಕೃಷ್ಣನ ಮೂಲಕ ಇಡೀ ಜಗತ್ತನ್ನು ಆಳುವಂತ ಒಂದು ಅಥವಾ ಜಗತ್ತನ್ನು ರಕ್ಷಿಸುವಂತ ಒಂದು ಪ್ರಯತ್ನವನ್ನು ಮಾಡುವುದನ್ನ ಆ ಇದರಲ್ಲಿ ನಿರೂಪಣೆ ಮಾಡ್ತಾರೆ. ನಾನು ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಭಾಷೆ ಅರ್ಥ ಆದ್ರೆ ಭಾವ ಅರ್ಥ ಆಗುತ್ತೆ. ಭಾಷೆ ಅರ್ಥ ಆಗಲಿಲ್ಲ ಅಂದ್ರೆ ನಿಮ್ಗೆ ಭಾವ ಅರ್ಥ ಆಗಲಿಲ್ಲ, ಭಾವ ಅರ್ಥ ಆಗಲಿಲ್ಲ ಅಂದ್ರೆ ನೀವು ರಸಾನುಭವ ಪಡಕ್ಕಾಗಲ್ಲ. ಅಲ್ಟಿಮೇಟ್ಲಿ ಮನುಷ್ಯನಿಗೆ ಬಹಳ ಮುಖ್ಯವಾದಂತಂದು ಹಾಸ ಭಾವ, ಹಾಸದಿಂದ ಹಾಸ್ಯದಿಂದ ರಸಾನುಭವ. ಈ ಹಾಸ್ಯ ರಸದಲ್ಲಿ ನಿಮ್ಗೆಲ್ಲವೂ ಅಡಕವಾಗಿರ್ತದೆ. ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗಿಸುತ್ತ ಬಾಳುವ ನಿಶ್ಚಯದ ಧರ್ಮ. ಡಿವಿಜಿಯವರು ಹೇಳ್ತಾರೆ. ಡಿವಿಜಿಯವರು ಬಹಳ ಫಿಲಾಸಫರ್ ಕೂಡ. ಹಾಗಾಗಿ ನಾವು ನಮ್ಮ ಭಾಗವತ ತಿಳ್ಕೋಬೇಕು, ಪುರಾಣ ತಿಳ್ಕೋಬೇಕು, ಭಗವದ್ಗೀತೆ ಬಹಳ ಅದ್ಭುತವಾದ ಸೈಕಾಲಜಿ ಕೂಡ ಬರೆಯೋದು. ಭಗವದ್ಗೀತೆ ನಮ್ಮ ಪೂಜಾ ಪುಸ್ತಕ ಅಂತಾರ, ಬಹಳ ಅದ್ಭುತವಾದ ಪುರಂದರದಾಸರು ತಗೊಂಡು ಒಂದು ಡಾನ್ಸ್ ಕೊರಿಯೋಗ್ರಫಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಇದ್ರ ಹಿನ್ನೆಲೆ ಇರಬೇಕು. ನಮ್ಗೆ ಇತಿಹಾಸ ಗೊತ್ತಿರ್ಬೇಕು, ಪುರಾಣಗಳು ಗೊತ್ತಿರ್ಬೇಕು, ಮಹಾಭಾರತ ಗೊತ್ತಿರ್ಬೇಕು, ರಾಮಾಯಣ ಗೊತ್ತಿರ್ಬೇಕು. 100,000 ರಾಮಾಯಣ ಅದೆಲ್ಲ ಹೋಗ್ಬಿಟ್ರೆ ಎಕ್ಕುಟೆ ಹುಡ್ತದೆ. ಅದಲ್ಲ, ರಾಮಾಯಣ ವಾಲ್ಮೀಕಿ ರಾಮಾಯಣದಲ್ಲಿ ಯುದ್ಧದಲ್ಲಿ ಸಹೋದರ ಲಕ್ಷ್ಮಣ ಬಿದ್ದಿರ್ತಾನೆ. ರಾಮ ಹೇಳ್ತಾನೆ, ಶೀಘ್ರ ಗಚ್ಚ ಮಹಾಬಾವು ಭ್ರಾತೃಭಿಕ್ಷಾ ಪ್ರದೀಯತಾಂ. ಆಂಜನೇಯ, ನನ್ನ ತಮ್ಮ ಬಿದ್ದುಬಿಟ್ಟಿದ್ದಾನೆ, ನನ್ನ ಭ್ರಾತೃಭಿಕ್ಷೆ ಅಂದ್ರೆ ಆ ಸಹೋದರನ ರಕ್ಷಿಸಿಕೊಡು ಅಂತ ಹೇಳಿ ಹೇಳ್ತಾನೆ. ಇನ್ನೊಂದು ಮಾತು ಹೇಳ್ತಾನೆ, ಆಂಜನೇಯನ ಬಗ್ಗೆ ರಾಮ ಎಂಥ ಪ್ರೀತಿ ಇಟ್ಟಿದ್ದ ಅನ್ನೋದಕ್ಕೆ ರಾಮ ಹೇಳ್ತಾನೆ, ಆಂಜನೇಯ ಇದರಲ್ಲಿ ನನ್ನ ಜೊತೆಗೆ ನಾವು 4-5 ಜನ ಬ್ರದರ್ಸ್ ಅಂದ್ಕೊಂಡಿದ್ವಿ, ಆದ್ರೆ ನೀನು 5ನೇವನಾಗ್ಬಿಟ್ಟೆ. ಎಂತ ಭಾವುಕವಾದಂತ ವಿಷಯ. ಬಹುಶಃ ಒಂದು ಸರಿ ಈ ಮಾತನ್ನು ಕೇಳಿದಾಗ ನಂಗೆ ಮಾತಾಡಕ್ ಬರಲ್ಲ, ಸರಿಯಾದ ಮಾತಾಡಕ್ ಬರಲ್ಲ, ಒಂದು ಸರಿ ಕಣ್ಣಲ್ಲಿ ನೀರು ಹನಿ ಬರದೇ ಇರೋ ಸಾಧ್ಯವೇ ಇಲ್ಲ. ಇಂತಹ ಒಂದು ಭಾವನಾತ್ಮಕ ಅಂಶಗಳು ರಾಮಾಯಣದಲ್ಲೂ ಸಿಗುತ್ತೆ, ಮಹಾಭಾರತದಲ್ಲೂ ಸಿಗುತ್ತೆ. ಇವೆಲ್ಲ ನೀವು ಪುರಂದರದಾಸರದ್ದು ಕನಕದಾಸರದ ಒಂದೊಂದು ಹಾಡು ತಗೊಂಡು ಕೂಡ ಎಷ್ಟು ಟಫ್ ಇರ್ತದೆ ಅಂತಂದ್ರೆ ಎಲ್ಲಿ ಮಾಡ್ತಾರೆ ಹೇಳಿ. ಎಷ್ಟು ಜನ ಡಾನ್ಸರ್ಸ್ಗೆ ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಇವೆಲ್ಲ ಗೊತ್ತಿದೆ. ಬರೀ ಡಾನ್ಸಿಗೆ ಸ್ಟೆಪ್ ಹಾಕೊಂಡು ಕೂತ್ಕೊಂಡು ಭರತನಾಟ್ಯ ಆಗೋದಿಲ್ಲ. ಭರತನಾಟ್ಯ ಅನ್ನೋದು ಶಾಸ್ತ್ರ, ಸ್ಟೆಪ್ಸು ಇದೆಲ್ಲ ಬೇರೆ, ಬಟ್ ಅದ್ರ ಹಿಂದಿರುವ ಆಳವಾದ ಜ್ಞಾನ. ಭರತನಾಟ್ಯವೇ ನಾಟ್ಯಶಾಸ್ತ್ರ ಅಲ್ಲ. ನಾಟ್ಯಶಾಸ್ತ್ರದಲ್ಲಿ ಭರತನಾಟ್ಯ ಒಂದು ಭಾಗ. ಶಂಕರಾಚಾರ್ಯರು 5ನೇ ವರ್ಷಕ್ಕೆ 4 ವೇದಗಳನ್ನ ತಿಳ್ಕೊಂಡಿದ್ರು. ವಿವೇಕಾನಂದರು, ನಾವು ವಿವೇಕಾನಂದರ ಬಗ್ಗೆ ತಿಳ್ಕೊಂಡು ನೋಡಿ, ನಮ್ಮ ಗ್ರಹಚಾರ, ನಾವು ನಮ್ಮ ಓದಿನಲ್ಲಿ ನಮ್ಮ
ನಾನು ಇತ್ತೀಚೆಗೆ ವಿವೇಕಾನಂದರು ಇವುಗಳ ಬಗ್ಗೆ ಇಂಡಿಯನ್ ಫಿಲಾಸಫಿ ಬಗ್ಗೆ ತಿಳ್ಕೊಳ್ತಾ ಇರೋದು. ನಾವು ವಿವೇಕಾನಂದ ತಿಳ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಭಾರತ ಅರ್ಥ ಆಗಲ್ಲ, ಸ್ವಾತಂತ್ರ್ಯ ಹೋರಾಟ ಅರ್ಥ ಆಗಲ್ಲ, ಶಿವಾಜಿ ಅರ್ಥ ಆಗಲ್ಲ, ಮಹಾಭಾರತ. ಅಷ್ಟು ವಿವೇಕಾನಂದ ಬಹಳ ಇಂಪಾರ್ಟೆಂಟು. ನಾನೇನೋ ಫಿಲಾಸಫಿ ಹೇಳ್ತಿದ್ದೀನಿ ಅಥವಾ ಏನೋ ಪಾಠ ಮಾಡ್ತಿದ್ದೀನಿ, ಬೋಧನೆ ಮಾಡ್ತಿದ್ದೀನಿ ಅನ್ನೋದಲ್ಲ. ನಮ್ಮ ಇಂಡಿಯನ್ ಟ್ರೆಡಿಷನಲ್ ಇರೋ ಹ್ಯೂಜ್ ನಾಲೆಡ್ಜ್ ಇದೆಯಲ್ಲ, ಅದನ್ನ ನಾವು ಬೆಳೆಸ್ಬೇಕು. ನೆನ್ಪಿಟ್ಕೊಳ್ಳಿ, 1835 ಆ ಪೀರಿಯಡ್ ಅಲ್ಲಿ ನಮ್ಮ ಲಿಟ್ರಸಿ ಎಷ್ಟಿತ್ತು ಅಂತಂದ್ರೆ 98% ಇತ್ತು. ಎಲ್ಲಿ? ಭಾರತದಲ್ಲಿ. ಲಂಡನ್ ನಲ್ಲಿ ಎಷ್ಟಿತ್ತು, UK ನಲ್ಲಿ ಎಷ್ಟಿತ್ತು ಅಂತಂದ್ರೆ ಜಸ್ಟ್ 18-19%. ನಮ್ಮಲ್ಲಿ 2.5 ಲಕ್ಷ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು ಇದ್ದು ಇಡೀ ಭಾರತದಲ್ಲಿ. ಅಲ್ಲಿ ಎಷ್ಟಿತ್ತು? 200-250. ಇವತ್ತು ನಾವು ನಳಂದ ಯೂನಿವರ್ಸಿಟಿ ಎಂತೆಂಥ ಯೂನಿವರ್ಸಿಟಿಗಳು ದೇಶ ವಿದೇಶದಿಂದ ಬಂದು ನಮ್ಮ ಯೂನಿವರ್ಸಿಟಿ ಇವತ್ತು ನಾವೇ ಹಾಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಥವಾ ಇಂಗ್ಲಿಷ್ ಮೀಡಿಯಂ ಹೋಗಿ ಸೇರೋದಕ್ಕೋಸ್ಕರ ಓದಾಡ್ತಿದ್ವಿ, ಕಾಯ್ತಾ ಇರ್ತೀವಿ. ಜಪಾನ್, ಇಂಡೋನೇಷಿಯಾ, ನೇಪಾಳ, ಬೇರೆ ಬೇರೆ ಕಡೆಯಿಂದ, ಚೀನಾ, ಎಲ್ಲ ಕಡೆಯಿಂದ ಒಂದು ಇಲ್ಲಿ ಕಲಿಯಕ್ಕೆ ಪ್ರಯತ್ನ ಪಡ್ತಿದ್ರು. ನಳಂದ, ತಕ್ಷಶಿಲಾ, ವಿಕ್ರಮಶಿಲಾ, ವಲ್ಲಭಿ ಯೂನಿವರ್ಸಿಟಿ. ನೀವು ಮಧ್ಯಪ್ರದೇಶದಲ್ಲಿರೋ ಒಂದು ಉಜ್ಜಯಿನಿ ಯೂನಿವರ್ಸಿಟಿ ಏನಿದೆ, ಅಲ್ಲಿ ನಿಮ್ಗೆ ಸೀಟ್ ಸಿಕ್ಕು ಸಾಕು. ಒಂದು ಮ್ಯಾಥಮೆಟಿಷಿಯನ್ ಸ್ಕಾಲರ್ ನೀವು ಕೇಳಿರ್ತೀರ. ಭಾಸ್ಕರಾಚಾರ್ಯ ಸರ್ ಎಷ್ಟೋ ಜನ ಗೊತ್ತೇ ಇಲ್ಲ. ಭಾಸ್ಕರಾಚಾರ್ಯ ನಮ್ಮ ಬಿಜಾಪುರದವರು, ಈ ಜಗತ್ತಿನ ಮಾಸ್ಟರ್ ಮೈಂಡ್ ಮ್ಯಾಥಮೆಟಿಷಿಯನ್. ಬ್ರಹ್ಮಗುಪ್ತ ಅವರೆಲ್ಲ ಕೊಲೀತು. ಚಾಣಕ್ಯ ನಳಂದದಲ್ಲಿ ಟೀಚರ್ ಆಗಿದ್ರು. ನಾವು ಇವ್ರನ್ನೆಲ್ಲ ತಿಳ್ಕೊಳ್ಳೋದೇ ಇಲ್ಲ. ಚಾಣಕ್ಯನ ನೀತಿಗಳು ನಮ್ಮ ಬದುಕಿಗೆ ಎಷ್ಟು ಹತ್ತಿರವಾಗಿರ್ತವೆ ಅಂದ್ರೆ, ನಾವು ಸೊಸೈಟಿ, ನಾನು ನಿಮ್ಮ ಮಕ್ಕಳಿಗೆಲ್ಲ ಹೇಳ್ತಿರ್ತೀನಿ, ನೀವು ನನಗೆ ಸ್ವಲ್ಪ ತೊಂದರೆ ಕೊಡ್ತಾ ಇಲ್ಲ ಅನ್ನೋದು ಬೇರೆ ವಿಷಯ, ಗೊತ್ತಾಯ್ತಾ? ಮನೆಗೆ ಹೋಗೋ ಟೈಮು ಸರಿ ಹೋಗು ಅಂತ ಹೇಳ್ತಿದ್ದೆ. ಸರಿ ಪೇರೆಂಟ್ ಬರ್ತಾರ ಅಂತ ಹೇಳ್ಕೊಂಡ್ಬಿಟ್ಟು ನಾನು ಒಳಗಡೆ ಬರಕ್ಕೆ ಸ್ವಲ್ಪ ಇರಿ ಸರ್, ಏನು ಬೋರ್ ಆಗುತ್ತೆ ಮಾತಾಡ್ತಾ ಇರೋಣ. ಅಯ್ಯೋ, ಆಮೇಲೆ ನೋಡಿದ್ರೆ ಏನ್ ನಿಮ್ ಹೆಸರು ಕೇಳ್ತಾರೆ. ನನಗೆ ನಿಲ್ಲಿ ಹೇಳಿದ್ದು ಬೇಜಾರಾಗಲಿಲ್ಲ. ಹೆಚ್ಚು ಕಡಿಮೆ 2 ವರ್ಷ ಆಯ್ತು ಬಂದು. ಮೊನ್ನೆ ಅವಳು ಕೇಳಿದು, ನಿಮ್ಮ ಹೆಸರು ಏನು ಅಂತೇಳಿ. ನನ್ನ ಕಷ್ಟ ಹೀಗೆ. ಇನ್ನು ಒಬ್ಬೊಬ್ಬರು ಒಂದೊಂದು ಅವಸ್ಥೆ ಕೊಡ್ತಾರೆ. ಮೊನ್ನೆ ಒಂದು 15 ಸುಮ್ಮನೆ ನೀನು 15 ದಿನದಿಂದ ಒಂದು ಟ್ರೆಂಡ್ ಊಟ ಕೊಟ್ಟಿದ್ದಾರೆ. ನನ್ನ ಗೋಲ್ ನನಗೆ ಗೊತ್ತಾಯ್ತಾ, ಈ ರಸ್ತೆಲಿ ಹೋದ್ರು ಬಿಡಲ್ಲ. ಇನ್ನೊಬ್ರು ಹೊಸ ಸೇರ್ಕೊಂಡಿದ್ದಾಳೆ, ಇವ್ ಬಂದು 1 ತಿಂಗಳು 1.5 ತಿಂಗಳಾಗಿಲ್ಲ, ಇವ್ ಕೂಗು ಹೇಳ್ತಾರೆ ಮತ್ತೆ ಹೊಡೆ ನಿಂತ್ಕೊಂಡು. ಏನ್ ಅನ್ಕೋಬೇಕು? ಹಾಗಾಗಿ ನಾ ಹೇಳೋದು, ಅಯ್ಯೋ ಅಲ್ಲಿ ಬಿಟ್ಟ ಅಡಿಯೋ ಚಪಾತಿ ಮಾಡಿಸಿದ್ರು. ನನ್ನ ಹತ್ರ ಬಂದು ಅವ್ರ ಹತ್ರ ಕೇಳ್ತಾನೆ, ಮೇಡಮ್ ಅಡಿಗೆ ಮಾಡ್ತಾರ? ನಾನು ಹೇಳೋದು, ನನಗೆ ಇದು ಖುಷಿ ಯಾಕೆ ಅಂತಂದ್ರೆ, ಈ ಓಪನ್ ಅಪ್ ಆಗೋದಿದೆಯಾ ಆ ಇನ್ಸ್ಟಿಟ್ಯೂಟ್, ಪ್ರತಿಯೊಂದು ಆ ಮಕ್ಕಳು ಇಷ್ಟಿಷ್ಟು ಹತ್ರ ಇದ್ದಾವೆ. ಈ ಮಕ್ಕಳನ್ನ ಹೇಗೆಂದ್ರೆ ಎಲ್ಲಿ ಹುಡುಕ್ತಾ ಇರ್ತಾರೆ. ಕೊನೆಗೆ ನನ್ನ ಹತ್ರ ಬಂದ್ಬಿಟ್ಟು, ಎಲ್ಲಿದ್ದೀರ ಸರ್? ನಾ ಇಲ್ಲಿದ್ದೀನಿ. ಏನಾಗ್ಬೇಕಿತ್ತು, ಏನ್ ಬೇಕಿತ್ತು? ಅಲ್ಲ, ನೀವು ಎಲ್ಲಿದ್ದೀರ ನೋಡ್ಬೇಕಿತ್ತು ಅಂತ. ಅಲ್ಲ, ನಾನು ಎಲ್ಲಿದ್ದೀರ ಅಂತ ತಿಳ್ಕೊಬೇಕು ಅಷ್ಟು ಇದು. ಹೀಗಾಗಿ ನೀವು ಅಳಿಸ್ಬೋದು ಅಥವಾ ಅಸಹ್ಯ ಅನಿಸ್ಬಿಡ್ಬೋದು, ಎಲ್ಲ ಮಾಡ್ಬಿಡ್ಬೋದು. ಆದ್ರೆ ಹಾಸ್ಯವನ್ನು ಮಾಡಿ ಸಾಧ್ಯನೇ ಇಲ್ಲ. ಅಲ್ಲ, ಕೆಲವರು ನಗೋದೇ ಇಲ್ಲ. ಅದೊಂಥರ ಇದು ಏನು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಕರೀತಾರೆ. ಅದಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಚಪ್ಪಾಳ ತಟ್ಟಕ್ಕೆ ಎಷ್ಟು ಕೊಂಚ ಮಾಡ್ತಾರೆ ಗೊತ್ತಾ? ಏನ್ ಹಾಸ್ಯ ಯಾಕೆ ಹುಟ್ಟುತ್ತಂದ್ರೆ, ನಗು ಹೇಗೆ ಹುಟ್ಟುತ್ತಂದ್ರೆ ಮನಸ್ಸು ಆರಾಮಾಗಿರ್ಬೇಕು. ಈ ಕಲ್ಚರ್ ಪ್ರೋಗ್ರಾಮ್ ಎಲ್ಲ ನೋಡೋದು ಅಂತಂದ್ರೆ ಅಷ್ಟು ಸುಲಭದಲ್ಲಿ ಸಾಧ್ಯ. ಎಷ್ಟು ನಮ್ಮಲ್ಲಿ ಅಷ್ಟು ಲೇಡೀಸ್ ಅದನ್ನ ಯಾವತ್ತೂ ಸದಾ ಖುಷಿಯಾಗಿ ಸದಾ ನಗನಂತ. ಅವ್ರು ಏನಿಲ್ಲ, ಅವರು ಒಂದು ರಬ್ಬರ್ ಬ್ಯಾಂಡ್ 10 ರೂಪಾಯಿ 3 ರೂಪಾಯಿ ಸಿಕ್ಕರು ಸಾಕು, ಊರಿಗೆಲ್ಲ ಹಬ್ಬ ಮಾಡ್ಕೊಂಡು ಬರ್ತಾರೆ. 10 ರೂಪಾಯಿ ರಬ್ಬರ್ ಬ್ಯಾಂಡು, ಅದು ತಲೆಯಲ್ಲಿ ಹಾಕಿದ್ರೆ ಕಾವಲಿಗೂ ಬಂದ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ ಕಣೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ಬರ್ತಾರೆ. ಹಾಗಾಗಿ
ಇವತ್ತು ನೀವೆಲ್ಲ ಬಂದಿದ್ದಕ್ಕೆ ಧನ್ಯವಾದಗಳು. ಇನ್ನಷ್ಟು ನಮ್ಮನ್ನು ಎಂಕರೇಜ್ ಮಾಡಿ. ನಾನು ಇವ್ರ ಮಕ್ಕಳೊಟ್ಟಿಗೆ ಕಲಿತೇನೆ, ನಿಮ್ಮೊಟ್ಟಿಗೆ ಕಲಿಯೋದಿರ್ತದೆ, ನೀವೆಲ್ಲ ಸಲಹೆ ಕೊಡ್ತೀರಿ, ಇದೆಲ್ಲ ಇರ್ತದೆ. ಹೀಗೆಲ್ಲ ಇವೆಲ್ಲ ಯಾರೋ ಒಬ್ಬರು ಮಾಡೋ ಪ್ರೋಗ್ರಾಮ್ ಅಲ್ಲ, ಎಲ್ಲ ಸೇರಿ ಮಾಡುವಂಥದ್ದು.